ನಮಸ್ಕಾರ. ನರೇಂದ್ರ ಮೋದಿ ಅವರು ಇನ್ನೇನು ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ. ಚುನಾವಣಾ ಫಲಿತಾಂಶ ಬಂದ ನಂತರ ತರಹೇವಾರಿಯಾದಂಥ ಒಂದಷ್ಟು ಏನಂತಂದರೆ ವಿಶ್ಲೇಷಣೆಗಳು ಬರ್ತಾ ಇವೆ. ಕೆಲವೊಬ್ರು ಏನಂತಾರೆ ಫ್ರೀ ಬೀಸ್ ಕೊಟ್ಟಿದ್ದಕ್ಕೆ ಅವರಿಗೆ ಓಟ್ ಹಾಕಿದ್ರು ಅಂತಾರೆ. ಕೆಲವೊಂದಿಷ್ಟು ಜನ ಏನಂತಾರೆ ಅಭಿವೃದ್ಧಿ ಮತ್ತೊಂದು ವಿದೇಶಾಂಗ ವ್ಯವಹಾರ ಇದೆಲ್ಲ ದೊಡ್ಡ ದೊಡ್ಡ ಮಾತುಗಳನ್ನ ಆಡ್ತಾ ಹೋದ್ರಿ ಈ ನೆಲಮಟ್ಟದ ಜೀವಿಗಳಿಗೆ ಅನಕ್ಷರಸ್ಥರಿದ್ದಾರೋ ಯಾರ್ಯಾರು ಬಡವರಿದ್ದಾರೋ ಅವರಿಗೆ ಅದು ತಲುಪಲಿಲ್ಲ ಅನ್ನುವಂಥ ಮಾತುಗಳು ಕೇಳಿಬರ್ತಾ ಇದೆ. ಆದರೆ ಲೋಕಸಭಾ ಚುನಾವಣೆ ಅನ್ನುವಂಥದ್ದು ಒಂದು ದೊಡ್ಡ ವ್ಯಾಪ್ತಿಯ ಚುನಾವಣೆ ಅಂತಂದರೆ ದೇಶಾದ್ಯಂತ ನಡೆಯೋದ್ರಿಂದ ಪ್ರತಿ ಭಾಗದ ಜನರಿಗೂ ಒಂದು ಪರ್ಟಿಕ್ಯುಲರ್ ರೀಸನ್ ಇರುತ್ತೆ ಓಟ್ ಹಾಕಲಿಕ್ಕೆ. ಆ ಥರ ನೋಡ್ಲಾಗಿ ಹಲವಾರು ಬಾರಿ ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೇ ಸಾಕಷ್ಟು ಏನಂತಂದ್ರೆ ನೋಟ ಬಿದ್ದಿರುವಂಥ ಉದಾಹರಣೆಗಳಿವೆ. ಅದಕ್ಕಾಗಿ ಯಾವುದೋ ಒಂದು ಲೋಕಲ್ ಕಾರಣಗಳು ಇರ್ತವೆ. ಪ್ರಾದೇಶಿಕತೆ ಅಂತ ಏನು ಹೇಳ್ತೀವಲ್ಲ, ಪ್ರಾದೇಶಿಕ ಕಾರಣಗಳು ಸುಮಾರಾಗಿರ್ತವೆ. ನೀವು ದಕ್ಷಿಣ ಕನ್ನಡದ್ದು ಒಂದು ಫಲಿತಾಂಶವನ್ನು ತಾವು ತಾಲೂಕಾವಾರು ನೋಡ್ತಾ ಹೋದಾಗ ಒಂದೇ ಒಂದು ತಾಲೂಕಿನಲ್ಲಿ ಏನಂತಂದರೆ ಜಾಸ್ತಿ ನೋಟ ಬಿದ್ದಿದ್ದು ಕಾಣುತ್ತೆ. ಅದಕ್ಕೆ ಅಲ್ಲಿದೆ ಒಂದು ಯಾವುದೊಂದು ಪ್ರಾದೇಶಿಕವಾದಂಥ ಕಾರಣಗಳಿರ್ತವೆ. ಸೌಜನ್ಯ ಕೇಸ್ ಅನ್ಬೋದು. ಸೌಜನ್ಯ ಕೇಸಲ್ಲಿ ಏನಂತಾರೆ ಅದು ರಾಜಕೀಯಾತ್ಮಕವಾಗಿ ಬದಲಾಗಿ ನಂತರ ಯಾವುದೋ ಒಂದು ಪಕ್ಷದ ವಿರುದ್ಧವಾಗಿ ಅದು ಏನಂತಂದರೆ ಎದ್ದು ನಿಂತಹ ಕಾರಣಕ್ಕಾಗಿ ಅಲ್ಲಿ ಸಾಕಷ್ಟು ನೋಟ ಓಟುಗಳು ಏನಂತಂದರೆ ಬಿದ್ದಿವೆ. ಅವೆಲ್ಲ BJP ಬರುವಂಥ ಓಟುಗಳು ನೋಟಾಗಿ ಮಾರ್ಪಾಟಾಗಿವೆ. ಈ ಥರದಲ್ಲಿ ಬರೀ ಒಂದು ಪಕ್ಷ ಮಾಡಿದ ಒಂದು ಯಾವುದೋ ಒಂದು ಕಾಯ್ದೆ, ಒಂದು ಪಕ್ಷ ತಂದಂಥ ಯಾವುದೋ ಒಂದು ಫ್ರೀ ಬಿ ಅಥವಾ ಒಂದು ಪಕ್ಷ ಮಾಡಿದಂಥ ಲೋಪಗಳು ಅಷ್ಟೇ ಒಂದು ಚುನಾವಣೆಯನ್ನು ಡಿಸೈಡ್ ಮಾಡೋದಿಲ್ಲ. ಮೂರನೇ ಆಯಾಮದಲ್ಲಿ ಯಾವುದೇ ಪಕ್ಷಕ್ಕೂ ಡಿಪೆಂಡ್ ಆಗದೇ ಇರುವಂಥ ಒಂದು ಯಾವುದೋ ಘಟನೆ ಚುನಾವಣೆ ಮೇಲೆ ಪ್ರಭಾವ ಬೀರುತ್ತೆ. ಹೀಗೆ ನೋಡ್ಲಾಗಿ ಪ್ರತಿ ರಾಜ್ಯದಲ್ಲೂ ಕೂಡ ಏನಂದರೆ ಅದರದೇ ಆದಂಥ ಕೆಲವೊಂದಿಷ್ಟು ಕಾರಣಗಳಿರೋದ್ರಿಂದ ಲೋಕಸಭೆ ಚುನಾವಣೆ ಫಲಿತಾಂಶ ಈ ರೀತಿಯಾಗಿ ಬಂದಿದೆ. ಹೀಗಾಗಿ ನಾವು ಪ್ರತಿ ರಾಜ್ಯವನ್ನು ನೋಡ್ತಾ ಹೋದಂಗೆ ಆ ರಾಜ್ಯದಲ್ಲಿರುವಂಥ ಫ್ಯಾಕ್ಟರ್ ಯಾವುದು, ಅತಿ ಮುಖ್ಯವಾಗಿ BJP ಅವರು ಸೋತಿದ್ದು ಎಲ್ಲಿ ಅಂತಂದರೆ ಒಂದು ಲೋಕಲ್ ಆಗಿರುವಂಥ ಯಾವ ಫ್ಯಾಬ್ರಿಕ್ ಇದೆಯಲ್ಲ ಆ ಫ್ಯಾಬ್ರಿಕನ್ನು ಹಿಡಿಯೋದ್ರಲ್ಲಿ ಸೋತೋದ್ರು. ಪ್ರತಿ ರಾಜ್ಯಕ್ಕೂ ಹೋಗಿ ಪ್ರತಿ ಕ್ಷೇತ್ರಕ್ಕೂ ಹೋಗಿ ಒಂದೇ ಮಾತುಗಳನ್ನ ಆಡಿದ್ರೆ ಗೆಲುವಾಗಲ್ಲ. ಅದು ಕಾಂಗ್ರೆಸ್ಗೆ ಯಾವ ಥರ ವರದಾನ ಆಯಿತು ಅಂದರೆ ಕಾಂಗ್ರೆಸ್ನವರು ಪ್ರತಿ ಲೋಕಲ್ ಪಾರ್ಟಿಗಳು ಎಲ್ಲೆಲ್ಲಿ ಪ್ರಾದೇಶಿಕ ಪಾರ್ಟಿಗಳು ಪ್ರಬಲವಾಗಿದೆಯೋ ಆ ಪ್ರಾದೇಶಿಕ ಪಾರ್ಟಿಗಳಿಗೆ ಏನಂತಂದರೆ ಅಲ್ಲಿ ಚುನಾವಣೆಯನ್ನು ಹ್ಯಾಂಡಲ್ ಮಾಡಲಿಕ್ಕೆ ಬಿಟ್ಬಿಡ್ತು. ನೀವು ಹ್ಯಾಂಡಲ್ ಮಾಡ್ಕೊಳ್ಳಿ, ನೀವು ಜಾಸ್ತಿ ಸೀಟ್ ತೊಗೊಳ್ಳಿ, ನಮಗೊಂದು ಕಡಿಮೆ ಸೀಟ್ ಏನು ಕೊಡ್ತಿರಲ್ಲ ಅದನ್ನು ಗೆದ್ದಿಸ್ಕೊಂಡ್ಬರುವಂಥ ಏನಂತಂದರೆ ಅದನ್ನು ಗೆದ್ದಿಸ್ಕೊಂಡ್ಬರುವಂಥ ಜವಾಬ್ದಾರಿ ನಿಮ್ಮದು ಅಂತ ಹೇಳ್ಬಿಡ್ತು. ಅದೇ ರೀತಿ ಎಲ್ಲೆಲ್ಲಿ ತಾವು ಪ್ರಬಲರಾಗಿದ್ದಾರಲ್ಲ ಅಲ್ಲಿ ರಾಜ್ಯ ಸರ್ಕಾರ ಅಲ್ಲಿರುವಂಥ ತಮ್ಮ ಪ್ರತಿನಿಧಿಗಳು ನಾಯಕರು ಯಾರು ಇದ್ರಲ್ಲ ಅವರಿಗೆ ಆ ಜವಾಬ್ದಾರಿನ ವಹಿಸಿಕೊಡ್ತು. ಕರ್ನಾಟಕದ ವಿಚಾರಕ್ಕೆ ಬಂದ್ರೂ ಅದು ಸತ್ಯ. ಸೊ ಹೀಗಾಗಿ ಓವರಾಲ್ ಆಗಿ ಲೋಕಸಭಾ ಚುನಾವಣೆಗೆ ಏನೇನೆಲ್ಲ ಪರಿಣಾಮ ಬೀರಿದೆ ಈ ಫಲಿತಾಂಶ ಬರಲಿಕ್ಕೆ ಅನ್ನೋದನ್ನು ನಾವು ಒಂದೊಂದಾಗಿ ನೋಡ್ತಾ ಹೋಗೋಣ. ಈ ವಿಡಿಯೋ ಏನಂತಂದರೆ 2-3 ವಿಡಿಯೋ ಬರ್ಬೋದು ಈ ಥರದಲ್ಲಿ. ಪ್ರತಿ ರಾಜ್ಯಕ್ಕೂ ನಾವು ಎನಲೈಸಿಸ್ ಮಾಡ್ತಾ ಹೋದರೆ 2-3-4 ವಿಡಿಯೋಗಳು ಆಗ್ಬೋದು. ಸೊ ನಾವು ಫ್ರೀ ಬಿಗಳನ್ನು ನೋಡ್ಲಾಗಿ ಫ್ರೀ ಬಿಗಳು ವರ್ಕ್ ಆಯಿತು ಇಲ್ವೋ ಅಂತ ನೋಡ್ಲಾಗಿ ಫ್ರೀ ಬಿಗಳು ಅಷ್ಟು ಪ್ರಮಾಣದಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ವರ್ಕ್ ಆಗಿಲ್ಲ ಅಂತ ನನ್ನ ಒಂದು ಅನಿಸಿಕೆ. ಮತ್ತು ಯಾವುದೇ ಒಂದು ಬೆಲೆ ಏರಿಕೆ ಅಂತ ಹೇಳ್ತಿಲ್ಲ, ಬೆಲೆ ಏರಿಕೆ ಕೂಡ ಅಷ್ಟೊಂದು ಏನಂತಂದರೆ ವರ್ಕ್ ಆಗಿಲ್ಲ. ಆ ಲೆಕ್ಕದಲ್ಲಿ ನೋಡಬೇಕಾದ್ರೆ ಕರ್ನಾಟಕದಲ್ಲಿ ರಾಜ್ಯ ಸರ್ಕಾರ ಬಂದ ನಂತರ ಇಲ್ಲಿ ಕೂಡ ಬೆಲೆ ಏರಿಕೆ ಆಗಿದೆ. ಹಾಗಿದ್ರೆ ಕಾಂಗ್ರೆಸ್ ಅಪೋಸಿಟ್ ಓಟ್ಗಳಾಗಬೇಕಾಗಿತ್ತು. ಸುಮಾರು ಒಂದು 8-9 ಸೀಟ್ ಆದರೂ ಅವ್ರು ಗೆದ್ದಿದ್ದಾರೆ. ಹೀಗಾಗಿ ಫ್ರೀಬಿಗಳು ಅಥವಾ ಇನ್ನೊಂದು ಆಯಾಮದಲ್ಲಿ ಹೇಳ್ಬೇಕಂದ್ರೆ ಬೆಲೆ ಏರಿಕೆ ಎರಡೂ ಕೂಡ ವರ್ಕ್ ಆಗಿಲ್ಲ. ವರ್ಕ್ ಆದರೂ ಕೂಡ ಲೋಕಸಭಾ ಚುನಾವಣೆಯಲ್ಲಿ ದೊಡ್ಡ ಒಂದು 50-60 ಕ್ಷೇತ್ರಗಳನ್ನ ಗೆಲ್ಲಬಹುದಾದಷ್ಟು ದೊಡ್ಡದಾದಂಥ ಪರಿಣಾಮಗಳನ್ನ ಅದನ್ನು ಬೀರಿಲ್ಲ ಅಂತ ಹೇಳ್ಬೋದು. ಹಾಗೆ ಬೀರುವಾಗಿದ್ದರೆ 80 ಕೋಟಿ ಜನರಿಗೆ ಏನಂತಂದರೆ ರೇಷನ್ ಉಚಿತವಾಗಿ ತಲುಪಿದೆ. ಸೊ ಹಾಗಿದ್ರೆ ಅವರು ಓಟ್ ಹಾಕಬೇಕಾಗಿತ್ತು, ಯಾಕೆ ಹಾಕಲಿಲ್ಲ? ಯಾವುದೋ ಒಂದು ಕ್ಷೇತ್ರದ ಒಂದು ಎನಲೈಸಿಸ್ ನಂತರದ ಕಾಲಘಟ್ಟದಲ್ಲಿ ಬಂತು. ಈ ಚುನಾವಣೆ ಫಲಿತಾಂಶ ಬಂದ ಒಂದು 2-3 ಗಂಟೆಯಲ್ಲಿ ಬಂತು. ಒಂದು ಕ್ಷೇತ್ರದಲ್ಲಿರುವಂಥ 2,000-3,000 ಜನರಲ್ಲಿ ಒಂದು 100-150 ಏನಂತಂದರೆ ಮನೆಗಳನ್ನ ಕಟ್ಟಿಕೊಟ್ಟಿದ್ದಾರೆ. ಎಕ್ಸಾಕ್ಟ್ ನಂಬರ್ಸ್ನ ನಾನು ಹೇಳ್ತಾ ಇಲ್ಲ, ಅದು ನಿಮ್ಮ ಸ್ಕ್ರೀನ್ ಮೇಲೆ ಬರುತ್ತೆ. ಆ ಕ್ಷೇತ್ರದ ಒಂದೇ ಒಂದು ಓಟು ಕೂಡ ಏನಂತಂದರೆ BJP ಪರವಾಗಿ ಬಿದ್ದಿಲ್ಲ. ಸೊ ಹೀಗಾಗಿ ಪ್ರತಿಯೊಂದಕ್ಕೂ ಒಂದು ಬೇರೆದೇ ಕಾರಣ ಇರುತ್ತೆ. ನಾವು ಏನೋ ಒಂದು ಅಭಿವೃದ್ಧಿ ಮಾಡಿಬಿಟ್ಟಿವಿ ಅಂತಂದು ಕೂಡಲೇ ಏನಂತಂದರೆ ಓಟ್ ಬೀಳೋದಿಲ್ಲ. ಅಥವಾ ನಾವು ಯಾವುದೋ ಒಂದು ಫ್ರೀಯಾಗಿ ಕೊಟ್ಬಿಟ್ಟಿವಿ ಅಂದ ತಕ್ಷಣ ಓಟ್ಗಳು ಬೀಳೋದಿಲ್ಲ. ಅಥವಾ ನಾನೇನೋ ದೊಡ್ಡ ನಟ ಅಂದ ಮಾತ್ರಕ್ಕೆ ನಿನ್ನ ಅಭಿಮಾನಿಗಳು ಏನಂದ್ರೆ ಓಟ್ ಆಗಿ ಕನ್ವರ್ಟ್ ಆಗೋದಿಲ್ಲ. ಹೀಗಾಗಿ ಅಥವಾ ದೊಡ್ಡ ನಾಯಕ ಯಾರಂದರೆ ಪ್ರಧಾನಿಗಳನ್ನ ನಾವು ಕರ್ಕೊಂಡ್ಬಂದಿದ್ದೀವಿ ನಮ್ಮ ಕ್ಷೇತ್ರಕ್ಕೆ, ನಮ್ಮಲ್ಲಿ ಗೆದ್ದು ಬಿಡ್ತಾರೆ ಅಂದರೆ ಆಗಲ್ಲ. ಲೋಕಲ್ ಫ್ಯಾಬ್ರಿಕ್ ಬೇರೆ ಇರುತ್ತೆ. ಸೊ ಆ ರೀತಿಯಾಗಿ 80 ಕೋಟಿ ಜನರಿಗೆ ಇವರು ರೇಷನ್ ಏನಂದರೆ BJP ಅವರು ರೇಷನ್ ಹಂಚಿದಾಗಲೂ ಕೂಡ ಆ 80 ಕೋಟಿ ಜನ ಅಂತಂದ್ರೆ ಎಷ್ಟಾಯಿತು? 125 ಕೋಟಿ ಜನರಲ್ಲಿ 80 ಕೋಟಿ ಜನರಿಗೆ ರೇಷನ್ ಹಂಚಿದ್ದಾರೆ ಅಂದ್ರೆ ಎಷ್ಟಾಯಿತು? ಪರ್ಸೆಂಟೇಜ್ ಲೆಕ್ಕ ಹಾಕಿ.
ಹಾಗೆ ಅವರೆಲ್ಲ ಅಕಸ್ಮಾತ್ ಬಿಜೆಪಿಗೆ ಓಟ್ ಹಾಕ್ತಾರೆ ಅಂತಾದರೆ ಇವ್ರೇನು 400 ಪಾರ್ ಹೇಳ್ತಿರಲ್ಲ ಆ ಗಡಿಯನ್ನು ಇವ್ರು ಮುಟ್ಬಿಡ್ಬೋದಾಗಿತ್ತು. ಸೊ ಹೀಗಾಗಿ ಅದ್ಯಾವುದು ಏನಂತಂದ್ರೆ ವರ್ಕ್ ಆಗಿಲ್ಲ ಅಂತ ಹೇಳ್ಬೋದು. ಅಲ್ಲ 80 ಕೋಟಿ ಜನರಿಗೆ ರೇಷನ್ ಕೊಟ್ಟಿದ್ದು ಒಂದೇ ಅಲ್ಲ, ತಿಂಗಳಿಗೆ 2,000 ಲೆಕ್ಕದಲ್ಲಿ ಏನಂತಂದ್ರೆ ರೈತರಿಗೆ ಏನಂತಾರೆ ಅವರಿಗೆ ಸಹಾಯಧನ ಬಂದಿದೆ. ಅದಲ್ಲದೆ ಜನೌಷಧಿಯ ಮೂಲಕ ಸುಮಾರು ಜನರಿಗೆ ಏನಂತಂದ್ರೆ ಹೆಲ್ಪ್ ಆಗಿದೆ. ಇಲ್ಲಿವರೆಗೂ ಮೋದಿಯವರ ಪ್ರತಿಯೊಂದು ಸ್ಕೀಮ್ಗೂ ಅಪೋಸಿಷನ್ ಇರಬಹುದು, ಆದರೆ ಜನೌಷಧಿ ಸ್ಕೀಮ್ಗೆ ಇಲ್ಲಿವರೆಗೂ ಅಪೋಸಿಷನ್ ಬಂದಿದ್ದನ್ನ ನಾನು ಕೇಳಿಲ್ಲ. ಸೊ ಜನೌಷಧಿ ಸ್ಕೀಮ್ ಅಷ್ಟೊಂದು ಮಟ್ಟಿಗೆ ಏನಂದ್ರೆ ಸಕ್ಸಸ್ ಆಗಿದೆ, ಮತ್ತೆ ಪೂರ್ತಿ ಲೋಕಲ್ ಲೆವೆಲ್ಗೆ ತಲುಪಿದೆ. ಸೊ ಹಾಗಿರುವಾಗ ಜನೌಷಧಿ ಸ್ಕೀಮಲ್ಲಿ ಫಲಾನುಭವಿಗಳಾದಂಥ ಜನ ತುಂಬಾ ಜನ ಇದ್ದಾರೆ. ಅಷ್ಟಿರುವಾಗಲೂ ಜನೌಷಧಿ ಸ್ಕೀಮ್ ತಗೊಂಡು ಯಾಕೆ ಅಪೋಸಿಟ್ ಹಾಕ್ತಾರೆ ಅಂದ್ರೆ ಅದಕ್ಕೊಂದು ಬೇರೆ ಕಾರಣ ಇದೆ. ಅಂದ್ರೆ ಫ್ರೀಬಿಯಿಂದ ವರ್ಕ್ ಆಗಿಲ್ಲ ಅನ್ನೋದನ್ನ ನಾನು ಹೇಳ್ತಾ ಇದ್ದೀನಿ. ಅದಲ್ಲದೆ ಕೊರೋನಾದಂಥ ದೊಡ್ಡ ಮಹಾಮಾರಿ ಆದಾಗ ಪ್ರತಿಯೊಬ್ಬರಿಗೂ ವ್ಯಾಕ್ಸಿನ್ ಫ್ರೀಯಾಗಿ ಸಿಕ್ತು, ವ್ಯಾಕ್ಸಿನ್ನ ಪ್ರತಿಯೊಬ್ಬರಿಗೂ ಫ್ರೀಯಾಗಿ ಕೊಡಲಾಯಿತು. ಸೊ ಹಾಗಿದ್ದಾಗ ಇವೆಲ್ಲವೂ ಫ್ಯಾಕ್ಟರ್ಗಳು ವರ್ಕ್ ಆಗಬೇಕಾಗಿತ್ತು, ಆಗಿಲ್ಲ. ಅದಲ್ಲದೆ ಪ್ರತಿ ರಾಜ್ಯದ ಜನರು ತಯಾರಾಗುವಂಥ ರೀತಿ ಬೇರೆ ಇರುತ್ತೆ. ಪ್ರತಿ ರಾಜ್ಯದ ಜನರು ಚುನಾವಣೆಗೆ ತಯಾರಾಗುವಂಥ ರೀತಿ ಬೇರೆ ಬೇರೆ ಇರುತ್ತೆ. ಒಂದು ರಾಜ್ಯದಲ್ಲಿ ಏನಂತಂದ್ರೆ ಪುಕ್ಕಟೆ ಕೊಡ್ತೇವೆ ಅಂತಂದ್ರೆ ಅವರು ಓಟ್ ಹಾಕುವಂಥವ್ರು ಇರ್ತಾರೆ, ಮತ್ತೊಂದು ರಾಜ್ಯದಲ್ಲಿ ಅಭಿವೃದ್ಧಿ ಪರವಾಗಿ ಇರ್ತಾರೆ, ಮತ್ತೊಂದು ರಾಜ್ಯದಲ್ಲಿ ಜಾತಿ ರಾಜಕಾರಣ ನಡೆಯುತ್ತೆ, ಕೆಲವೊಂದಿಷ್ಟು ರಾಜ್ಯಗಳಲ್ಲಿ ಏನಂತಂದ್ರೆ ನಾಯಕ ಪ್ರಧಾನ ರಾಜ್ಯಗಳು ನಡೆಯುತ್ತೆ. ಯಡಿಯೂರಪ್ಪನವ್ರು ನಿಲ್ಲಿಸ್ಬಿಟ್ರೆ ನಾವು ಗೆಲ್ಲಿಸ್ಬಿಡ್ತೀವಿ ಅಂತ ಆ ಥರ ಪ್ರಭಾವಿ ನಾಯಕರ ಮೇಲೆ ಕೆಲವೊಂದಿಷ್ಟು ಚುನಾವಣೆಗಳು ಹೋಗುತ್ತವೆ. ನಮಗೆ ಫ್ರೀ ಕೊಟ್ಟರೆ ನಾವು ಗೆಲ್ಲಿಸ್ತೀವಿ ಅನ್ನೋದು ಒಂದಿಷ್ಟು ಉಚಿತ ವಿತರಣೆ ಮೇಲೆ ಕೆಲವೊಂದಿಷ್ಟು ಕ್ಷೇತ್ರಗಳ ಹೋಗ್ತವೆ. ಕೆಲವೊಂದಿಷ್ಟು ನಮಗೆ ನೀವು ಯಾರೋ ಏನೋ ಗೊತ್ತಿಲ್ಲ, ನಮ್ಮಲ್ಲಿ ಡೆವಲಪ್ಮೆಂಟ್ ಆಗಬೇಕು, ಡೆವಲಪ್ಮೆಂಟ್ ಆದರೆ ನಾವು ಏನಂತಂದ್ರೆ ಓಟ್ ಕೊಡ್ತೀವಿ, ನೀವು ಯಾವ ಪಕ್ಷದವರಾದ್ರೂ ಪರವಾಗಿಲ್ಲ ಅನ್ನುವಂಥ ಕೆಲವೊಂದಿಷ್ಟು ಕ್ಷೇತ್ರಗಳಿರ್ತವೆ. ಸೊ ಈ ಉದಾಹರಣೆಗೆ ನೀವು ಗುಜರಾತ್ಗೆ ಹೋದ್ರೆ ಕೇಜ್ರಿವಾಲ್ ಅವರು ವಿದ್ಯುತ್ ಕೊಡ್ತೇನೆ, ಫ್ರೀ ರೇಷನ್ ಕೊಡ್ತೇನೆ, ಓಟ್ ಹಾಕ್ತೀರಾ ಅಂತ ಕೇಳಿದ್ರೆ ಹಾಕಲ್ಲ ಅಂತಂದ್ರು. ಯಾಕಂದ್ರೆ ಅಲ್ಲಿ 10-12 ವರ್ಷ ಮೋದಿ ಅವರು ಆಡಳಿತ ನಡೆಸಿ ಜನರನ್ನ ಅಭಿವೃದ್ಧಿ ಪರ ರಾಜಕಾರಣಕ್ಕೆ ತಿರುಗಿಸ್ಕೊಂಡು ತಂದಿದ್ದಾರೆ. ಅಭಿವೃದ್ಧಿ ಪರ ರಾಜಕಾರಣ ಅಂತಂದ್ರೆ ನೀವು ಅಭಿವೃದ್ಧಿ ಮಾಡಿ ನಾವು ಓಟ್ ಹಾಕ್ತೀವಿ, ನಮಗೇನೋ ಫ್ರೀ ಕೊಡೋದು ಬೇಕಾಗಿಲ್ಲ ಅಂತ. ಆ ಥರದಲ್ಲಿ ಒಂದು ಪರಿವರ್ತನೆಯನ್ನು ತಂದಿದ್ದಾರೆ. ಹೀಗಾಗಿ ಅಲ್ಲಿ ಫ್ರೀಯಾಗಿ ಏನೋ ಒಂದು ಕೊಡ್ತೀನಿ ಅಂದ್ರೆ ನಡೆಯಲ್ಲ. ಇನ್ನು ಕೆಲವೊಂದಿಷ್ಟು ರಾಜ್ಯಗಳಲ್ಲಿ ಈ ನಾರ್ತ್ ಈಸ್ಟ್ ರಾಜ್ಯಗಳಲ್ಲಿ ಹೋದ್ರೆ ಅಲ್ಲೊಂದು ಬೇರೆ ಥರದ್ದೇ 2 ಥರದ್ದು ಒಂದು ಆಯಾಮಗಳು ಸಿಗ್ತವೆ. ಒಂದು ಅಲ್ಲಿ ಡೆವಲಪ್ಮೆಂಟ್ ಇಲ್ಲ, ಆ ಡೆವಲಪ್ಮೆಂಟ್ ತಂದವರಿಗೆ ನಾವು ಓಟ್ ಹಾಕ್ತೀವಿ. ಅದಕ್ಕೆ ನಾರ್ತ್ ಈಸ್ಟ್ ಹೆಚ್ಚಾಗಿ ಇತ್ತೀಚೆಗೆ ಬಿಜೆಪಿ ಪರವಾಗಿ ವಾಲ್ತಾ ಇದೆ. ಅದೇ ಕಾರಣಕ್ಕಾಗಿ ಮಣಿಪುರದಲ್ಲಿ ಅಂತ ದೊಡ್ಡ ಇಶ್ಯೂ ಆಗಿದ್ದು ಬಿಜೆಪಿ ಪರದಿಂದ ತಗೋಬೇಕು ಅನ್ನುವಂಥ ಕಾರಣಕ್ಕಾಗಿನೇ ಒಂದು ದೊಡ್ಡ ಷಡ್ಯಂತ್ರವನ್ನು ರೂಪಿಸಿ ಮಣಿಪುರನ ಆ ಥರ ಮಾಡಿ ಹಾಕಿದ್ದು. ಅದೇ ರೀತಿ ತಾವು ನಾರ್ತ್ ಈಸ್ಟಲ್ಲಿ ಮೊದಲನೇದು ಡೆವಲಪ್ಮೆಂಟಿನ ಕಾರಣ, ಇನ್ನೊಂದು ಅಲ್ಲಿ ಭದ್ರತೆಯ ಕಾರಣ ಇದೆ. ಚೀನಾ ಯಾವಾಗ ಬಂದು ಆ ಕ್ಷೇತ್ರಗಳ ಮೇಲೆ ಪ್ರಭಾವ ಬೀರುತ್ತೋ ಅನ್ನೋದು ಗೊತ್ತಿಲ್ಲ. ಹೀಗಾಗಿ ಯಾರು ಭದ್ರತೆ ಕೊಡ್ತಾರೆ, ಯಾರು ಬಾರ್ಡರ್ಗಳಲ್ಲಿ ರೋಡ್ ಮಾಡ್ತಾರೆ ಅಂಥವ್ರಿಗೆ ನಾವು ಓಟ್ ಹಾಕ್ತೀವಿ ಅನ್ನುವಂಥ ಒಂದು ಮನೋಭಾವ. ಮತ್ತೆ ಯಾವ ಭಾರತೀಯರು ನಮ್ಮನ್ನ ತಮ್ಮಂತೆ ನೋಡ್ತಾರೆ. ಹಲವಾರು ಬಾರಿ ನಾವೇನು ಅನ್ಕೊಂಡ್ಬಿಡ್ತೀವಿ, ನಾರ್ತ್ ಈಸ್ಟ್ನವ್ರು ಅವ್ರಲ್ಲ ಅನ್ನೋ ರೀತಿ ನೋಡ್ತೀವಿ, ಅಲ್ಲಿ ರೀಚ್ ಆಗಲ್ಲ. ನಮ್ಮಲ್ಲಿ ಎಷ್ಟೋ ಜನರಿಗೆ ನಾವು ನಾರ್ತ್ ಈಸ್ಟ್ದು ಒಂದು 4 ರಾಜಧಾನಿ ಕೇಳಿದ್ರೆ ಹೇಳಿಕ್ಕಾಗಲ್ಲ, ಹೌದಾ, ಬೇಗ ಹೇಳಿಕ್ಕಾಗಲ್ಲ. ಏನೋ ಒಂದು ಗೂಗಲ್ ಮಾಡಿ ಮತ್ತೊಂದು ಮಾಡಿ ಹೇಳ್ಬೋದು. ಸೊ ಹೀಗಾಗಿ ನಾರ್ತ್ ಈಸ್ಟ್ನ ನಾವು ನಮ್ಮವರು ಅಂತ ಯಾವಾಗ ಅನ್ಕೋತೀವಲ್ಲ, ಅವಾಗಿಂದ ಏನಂತಂದ್ರೆ ಅವರು ನಮ್ಮ ಜೊತೆ ಬೆಸೀಲಿಕ್ಕೆ ಶುರು ಆಗ್ತಾರೆ, ಇಲ್ಲಿನ ಪಾರ್ಟಿಗಳಿಗೆ ಏನಂದ್ರೆ ಬೆಂಬಲ ಕೊಡ್ಲಿಕ್ಕೆ ಶುರು ಆಗ್ತಾರೆ. ಸೊ ಹೀಗೆ ಬೇರೆ ಬೇರೆ ರಾಜ್ಯಗಳಿಗೆ ಬೇರೆ ಬೇರೆ ಆಯಾಮ ಇರುತ್ತೆ. ಎಲ್ಲ ಕಡೆ ಫ್ರೀ ಬಿ ವರ್ಕ್ ಆಗಿದೆ ಅಂತಂದ್ರೆ ಖಂಡಿತ ಇಲ್ಲ. ಹೀಗೆ ನಾವು ಪ್ರತಿ ರಾಜ್ಯವನ್ನು ನೋಡ್ತಾ ಮುಂದಿನ ದಿನಗಳಲ್ಲಿ ನೋಡ್ತಾ ಹೋಗೋಣ. ಮುಂದೆ ಮುಖ್ಯವಾಗಿ ನಾವು ನೋಡಬೇಕಾಗಿದ್ದಂಥ ರಾಜ್ಯಗಳು 3-4. ಒಂದು ಉತ್ತರ ಪ್ರದೇಶ, ಮುಖ್ಯವಾಗಿ ಬಿಜೆಪಿಗರಿಗೆ ಹೊಡೆತ ಕೊಟ್ಟಿದ್ದು ಮತ್ತೆ ಅಪೋಸಿಷನ್ ಅವರಿಗೆ ಸ್ಟ್ರೆಂತ್ ಕೊಟ್ಟಿದ್ದು ಉತ್ತರ ಪ್ರದೇಶ. ಅಲ್ಲಿದೆ ಏನು ಲೋಕಲ್ ಫ್ಯಾಬ್ರಿಕ್ ಇದೆ, ಯಾಕೆ ಆ ಥರ ಆಯಿತು ಅನ್ನೋದು ಮೊದಲನೇ ಏನಂತಂದ್ರೆ ವಿಶ್ಲೇಷಣೆಗೆ ಬರುವಂಥ ಸಂಗತಿ. ಎರಡನೇದೇನಂತಂದ್ರೆ ಮಹಾರಾಷ್ಟ್ರದಲ್ಲೂ ಇವರು ಬಿಜೆಪಿಯವರು ಎಕ್ಸ್ಪೆಕ್ಟ್ ಮಾಡಿದಷ್ಟು ಸೀಟ್ಗಳು ಬಂದಿಲ್ಲ ಅನ್ನೋದು ಒಂದು ಚರ್ಚಾರ್ಹವಾದಂಥ ವಿಷಯ. ಮೂರನೇ ರಾಜ್ಯವನ್ನೇ ತಗೋಬೇಕು ಅಂತಂತಂದ್ರೆ ರಾಜಸ್ಥಾನದಲ್ಲಿ ಲಾಸ್ಟ್ ಟೈಮ್ ಕ್ಲೀನ್ ಸ್ವೀಪ್ ಆಗಿತ್ತು. ಈ ಸಲ ಇಷ್ಟೊಂದು ಯಾಕೆ ವೇರಿಯೇಷನ್ ಬಂತು ಅಂತ. ಇವೊಂದು ಅಲ್ಲಿ ನಾಯಕತ್ವದ ಬದಲಾವಣೆ ಆದರೂ ಕೂಡ ಮಧ್ಯಪ್ರದೇಶದಲ್ಲಿ ಅಲ್ಲಿ ಹೇಗೆ ಇವರು ಲೀಡ್ ಬಂದರು, ಅಲ್ಲಿ ಹೇಗೆ ಎಲ್ಲ ಸೀಟ್ಗಳನ್ನ ಕಬಳಿಸಿದ್ರು ಅನ್ನುವಂಥ ಒಂದು ಚರ್ಚೆ ವಿಚಾರ. ಕೊನೆಯದಾಗಿ ನಮ್ಮದೇ ರಾಜ್ಯ ಕರ್ನಾಟಕದ ಬಗ್ಗೆ ನಾವು ಒಂಚೂರು ವಿಶ್ಲೇಷಣೆ ಮಾಡಬೇಕಾಗುತ್ತೆ. ಹೀಗಾಗಿ ಒಂದು 3-4 ವಿಡಿಯೋಗಳು ಬರ್ತವೆ. ಮಧ್ಯಪ್ರದೇಶ ಮತ್ತೆ ರಾಜಸ್ಥಾನ ಒಂದೇ ವಿಡಿಯೋದಲ್ಲಿ ತಗೊಂಡ್ರು ನಡೆಯುತ್ತೆ. ಇದಕ್ಕೆ ಉತ್ತರ ಪ್ರದೇಶಕ್ಕೆ ಮತ್ತೆ ಮಹಾರಾಷ್ಟ್ರಕ್ಕೆ ಒಂದು ಬೇರೆ ಬೇರೆ ವಿಡಿಯೋನೇ ಮಾಡಬೇಕಾಗುತ್ತೆ. ಸೊ ಪ್ರತಿಯೊಂದನ್ನು ನನಗೆ ತಿಳಿದ ಮಟ್ಟಿಗೆ, ಅಂದರೆ ನಾನು ಹೇಳೋದೆಲ್ಲ ಇಲ್ಲಿ ಇದೇ ರೀತಿ ವಿಶ್ಲೇಷಣೆ ಹೋಗಬೇಕು ಅಂತಲ್ಲ, ನನಗೆ ತಿಳಿದಿರೋ ಮಟ್ಟಿಗೆ ನಾನು ಏನಂತಂದರೆ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ.